ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಸ್ನ್ಯಾಪ್ಚಾಟ್ ಅಕೌಂಟ್ ಅಲ್ಲಿ ನಿಮ್ಮ ಹಳೆಯ ಮೆಸೇಜಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಹಾಗೆ ವಿಡಿಯೋಸ್ ಆಗಿರ್ಬೋದು, ನೀವು ಏನೇನು ಸ್ನ್ಯಾಪ್ ಮಾಡಿರ್ತೀರ ನೋಡಿ, ಅದೆಲ್ಲ ಡಿಲೀಟ್ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ರಿಕವರಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ನಿಮ್ಮ ಸ್ನ್ಯಾಪ್ಚಾಟ್ ಅಥವಾ ನಿಮ್ಮ ಹಳೆ ಅಕೌಂಟ್ ಆಗಿರ್ಬೋದು, ಹೊಸ ಅಕೌಂಟ್ ಆಗಿರ್ಬೋದು, ನಿಮ್ಮ ಮೆಸೇಜಸ್ ಡಿಲೀಟ್ ಆಗಿದ್ರೆ, ಹಾಗೆ ನಿಮ್ಮ ಒಂದು ಅಕೌಂಟ್ ಫುಲ್ ಹಿಸ್ಟ್ರಿ ಡಿಲೀಟ್ ಆಗಿದ್ರು ಕೂಡ ಅದನ್ನ ಈಸಿಯಾಗಿ ರಿಕವರಿ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಈಗ ಸ್ನ್ಯಾಪ್ಚಾಟ್ಗೆ ಅಕೌಂಟ್ಗೆ ಹೋಗಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲಿಗೆ ನೀವು ನಿಮ್ಮ ಸ್ನ್ಯಾಪ್ಚಾಟ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಲ್ಲಿ ಮೇಲ್ಗಡೆ ನೋಡಬಹುದು ಸೆಟ್ಟಿಂಗ್ಸ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇನ್ಫಾರ್ಮೇಶನ್ ಬರುವಂತದ್ದು. ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಬಹುದು ಪ್ರೈವಸಿ ಕಂಟ್ರೋಲ್ಸ್ ಅಲ್ಲಿ ಕೊನೆಯದಾಗಿ ನೋಡಬಹುದು ನಿಮ್ಗೆ ಇಲ್ಲಿ ಮೈ ಡೇಟಾ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗುತ್ತೆ ನೋಡಬಹುದು. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ನೀವಿಲ್ಲಿ ನೋಡಬಹುದು ಸಾಕಷ್ಟು ಆಪ್ಷನ್ ಇಲ್ಲಿ ಇದೆ. ಅಲ್ಲಿ ಎಕ್ಸ್ಪೋರ್ಟ್ ಯುವರ್ ಮೆಮೊರೀಸ್ ಅಂತ ಇದೆ, ಹಾಗೆ ನೋಡಬಹುದು ಚಾಟ್ ಹಿಸ್ಟ್ರಿ ಅಂತ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸ್ಪೋರ್ಟ್ ಚಾಟ್ ಮೀಡಿಯಾ ಅಂತ ಇದೆ, ಹಾಗೆ ಎಕ್ಸ್ಪೋರ್ಟ್ ಶೇರ್ಡ್ ಸ್ಟೋರೀಸ್ ಅಂತ ಇದೆ, ಹಾಗೆ ಸಪೋರ್ಟ್ ಹಿಸ್ಟ್ರಿ ಅಂತ ಇದೆ, ಹಾಗೆ ಅದರ್ ಮೀಡಿಯಾ ಅಂತ ಇದೆ. ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವ್ದು ಬೇಕೋ ನೋಡಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನೀಗ ಚಾಟ್ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಟ್ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇದನ್ನೆಲ್ಲ ಬರುವಂತದ್ದು. ನಿಮ್ಮ ಸ್ನ್ಯಾಪ್ಸ್ ಆಗಿರ್ಬೋದು, ಹಾಗೆ ಚಾಟ್, ಹಾಗೆ ಟಾಕ್ ಹಿಸ್ಟ್ರಿ, ಕಮ್ಯುನಿಟೀಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಚಾಟ್ ಹಿಸ್ಟ್ರಿ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಡೇಟ್ ರೇಂಜ್ ಅನ್ನ ಕಸ್ಟಮ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವಾಗಿನ್ ಬೇಕು, ಲಾಸ್ಟ್ ವೀಕ್ ಅಂತ ಆಪ್ಷನ್ ಇದೆ, ಲಾಸ್ಟ್ ಮಂತ್ ಇದೆ, ಲಾಸ್ಟ್ ಇಯರ್ ಇದೆ, 2 ಇಯರ್ ಇದೆ, ಹಾಗೆ ಆಲ್ ಟೈಮ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಲಾಸ್ಟ್ ಮಂತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಂತರ ನಿಮ್ಗೆ ಇಲ್ಲಿ ಕೆಳಗಡೆ ನಿಮ್ಮ ಇಮೇಲ್ ಐಡಿ ಕೇಳುತ್ತೆ. ನೀವು ಇಮೇಲ್ ಐಡಿ ಆಲ್ರೆಡಿ ಆಡ್ ಇದ್ರೆ ಈ ತರ ಬರುತ್ತೆ. ನಿಮ್ಮ ಹತ್ರ ಇಮೇಲ್ ಐಡಿ ಆಡ್ ಇಲ್ಲ ಅಂದ್ರೆ ಸ್ನ್ಯಾಪ್ಚಾಟ್ ಅಕೌಂಟ್ಗೆ ನೀವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅಂತಂದ್ರೆ ನಿಮ್ಮ ಒಂದು ಡೇಟಾ ಡೌನ್ಲೋಡ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಹಾಗೆ ನೋಡಬಹುದು ಯುವರ್ ಪ್ರೋಗ್ರೆಸ್ ಅಂತ ಇದೆ, ಎಕ್ಸ್ಪೋರ್ಟ್ ಪ್ರೋಗ್ರೆಸ್ ಅಂತ ಇದೆ. ನಾನು ಲಾಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಹಾಗಾಗಿ ನಂದು ಸ್ವಲ್ಪ ಬೇಗ ಆಗ್ಬಹುದು. ನಾನು ಈ ಮಂತ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ಜಾಸ್ತಿ ಇರಲ್ಲ ಈ ಮಂತ್ ಇಂದು. ಸೊ ನೀವು ಲಾಸ್ಟ್ 1 ಇಯರ್ 2 ಇಯರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಚಾಟ್ ಹಿಸ್ಟ್ರಿ ಎಲ್ಲ ಜಾಸ್ತಿ ಇದ್ರೆ ಸೊ ಟೈಮ್ ತಗೊಳುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಹಾಗೆ ಎಷ್ಟು ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಇದ್ರೆ ಬೇಗ ಆಗುತ್ತೆ, ಹಾಗೆ ಲಾಂಗ್ ಏನಾದ್ರು ಇದ್ರೆ ಲೇಟ್ ಆಗುತ್ತೆ. ಸೊ ನೋಡಬಹುದು ಈಗ ಡೇಟಾ ಪ್ರೋಗ್ರೆಸ್ ಅಲ್ಲೇ ಇದೆ. ಸೊ ಡೌನ್ಲೋಡ್ ಆಗುವವರೆಗೂ, ಹಾಗೆ ನಿಮ್ಮ ಮೇಲ್ಗೆ ಬರುವವರೆಗೂ ನೀವು ವೇಟ್ ಮಾಡಬೇಕಾಗತ್ತೆ. ನಂತರ ನೀವು ಇಲ್ಲಿ ನೋಡಬಹುದು ನನಗೆ ಆಫ್ಟರ್ 1 ಅವರ್ ನನಗೆ ಮೆಸೇಜ್ ಬಂದಿದೆ. ನಂತರ ನೀವು ಮೇಲ್ಗೆ ಬಂದ ತಕ್ಷಣ ಮತ್ತೆ ವಾಪಸ್ ನಿಮ್ಮ ಸ್ನ್ಯಾಪ್ಚಾಟ್ ಓಪನ್ ಮಾಡಿ, ಸೆಟ್ಟಿಂಗ್ಸ್ಗೆ ಹೋಗಿ ಮೈ ಡೇಟಾ ಓಪನ್ ಮಾಡಿ. ಓಪನ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಅಲ್ಲಿ ನೋಡಬಹುದು 1 ಎಕ್ಸ್ಪೋರ್ಟ್ ಅವೈಲೇಬಲ್ ಅಂತ ಇದೆ. ನೀವು ಡೌನ್ಲೋಡ್ ಮಾಡಿದ, ಎಕ್ಸ್ಪೋರ್ಟ್ ಮಾಡಿದ ಒಂದು ಡೇಟಾ ಹಾಗೆ ಮೆಸೇಜ್ ಎಲ್ಲ ಇದೆ ನೋಡಿ, ಅದು ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದು 3 ದಿನ ಟೈಮಿಂಗ್ ಇರುತ್ತೆ ನೋಡಬಹುದು. ಅದು ನಿಮ್ಗೆ 3 ದಿನ ಟೈಮಿಂಗ್ ಇರುತ್ತೆ. 3 ದಿನ ಆದ್ಮೇಲೆ ಎಕ್ಸ್ಪೈರ್ ಆಗುತ್ತೆ. ಅಲ್ಲಿ ಸಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಬಹುದು ಮೈ ಡೇಟಾ ಅಂತ ಬಂದಿದೆ, ಜಿಪ್ ಫೈಲ್ ಆಗಿರುತ್ತೆ. ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗ್ತಾ ಇದೆ ನೋಡಬಹುದು ಮೇಲ್ಗಡೆ. ಸೊ ಡೌನ್ಲೋಡ್ ಆಗಿದೆ. ಈಗ ನಾನು ಮೈ ಫೈಲ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಿಮಗೆ ಡೌನ್ಲೋಡ್ ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಈಗ ಸ್ನ್ಯಾಪ್ಚಾಟ್ ಅಂತ ಹಾಕಿ, ನೀವು ಫೈಲ್ ನೇಮ್ ನ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಎಕ್ಸ್ಟ್ರಾಕ್ಟ್ ಆದ ತಕ್ಷಣ ಇಲ್ಲಿ HTML ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಚಾಟ್ ಹಿಸ್ಟ್ರಿ, ಸ್ನ್ಯಾಪ್ ಹಿಸ್ಟ್ರಿ ಹಾಗೆ ಎಲ್ಲ ಬರುವಂತದ್ದು ನೋಡ್ಬೋದು. ಅಲ್ಲಿ ಚಾಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ನೀವು ಯಾರ್ಯಾರ ಜೊತೆ ಚಾಟ್ ಮಾಡಿದ್ರೆ ಎಲ್ಲ ಬರುತ್ತೆ. ಹಾಗೆ ಬ್ಯಾಕ್ ಹೋಗಿ ಸ್ನ್ಯಾಪ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ಸ್ನ್ಯಾಪ್ ಹಾಕಿದ್ರೆ ಪ್ರತಿಯೊಂದು ಕೂಡ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಪ್ರತಿಯೊಂದು ಟೈಮಿಂಗ್ ಕೂಡ ಬರುತ್ತೆ. ಇಮೇಜ್ ಹಾಕಿದ್ದೀರಾ, ಸ್ನ್ಯಾಪ್ ವಿಡಿಯೋ ಹಾಕಿದ್ದೀರಾ, ಪ್ರತಿಯೊಂದು ವಿತ್ ಡೇಟ್ ಟೈಮಿಂಗ್ ಎಲ್ಲ ಬರುತ್ತೆ. ಮೆಸೇಜು ಕೂಡ ನೀವು ಈ ರೀತಿಯಾಗಿ ನೋಡ್ಕೊಳ್ಬಹುದು.
ಎಷ್ಟು ಮೆಸೇಜ್ ಮಾಡಿದ್ರು, ಯಾವ ಟೈಮಲ್ಲಿ ಏನೇನು ಮೆಸೇಜ್ ಮಾಡಿದ್ರು ಪ್ರತಿಯೊಂದು ನೋಡ್ಕೊಳ್ಬಹುದು. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.